ಏನ್ರಿ ಚೆನ್ನಾಗಿದ್ದೀರಾ? ಬರ್ತಾ ಇದ್ದೀನಿ ನಾನು. ಇನ್ನು ಸ್ವಲ್ಪ ಮನೆಯಲ್ಲಿ ಕೆಲಸದವ್ರು ಬರಬೇಕು, ಇನ್ನೂ ಬರ್ತೀನಿ. ಅವಳು ಬಂದು ಕೆಲಸ ಮಾಡಿದ್ಮೇಲೆ ಬರ್ತೀನಿ. ಬೆಳಗ್ಗೆ ಬಂದು ಮನೇನೋ ಕ್ಲೀನ್ ಮಾಡಿಕೊಟ್ಲು, ಇನ್ನೂ ಪಾತ್ರೆ ತೊಳೆದಿಲ್ಲ, ಬಟ್ಟೆ ಒಗೆದಿಲ್ಲ, ಎಲ್ಲ ಮಾಡಿಲ್ಲ. ಬರ್ತೀನಿ ರೀ. ನಾನು ಆ್ಯಕ್ಚುಲಿ ನಿಮಗೆ ಎಲ್ಲ ಸರ್ಪ್ರೈಸ್ ಎಲ್ಲ ತೋರಿಸ್ಬೇಕು, ಮಾಡಬೇಕು. ಬರ್ತೀನಿ. ಸ್ವಲ್ಪ ಹಾಗೇನೆ ಮೀಟಿಂಗಿಗೆ ಬರ್ತೀನಿ ನಾನು. ಅಯ್ಯೋ ಬರ್ದೇ ಇರ್ತೀನ, ಅದನ್ನೆಲ್ಲ ಮಿಸ್ ಮಾಡ್ಕೊಳಕ್ಕಾಗಲ್ಲಪ್ಪ. ಬರ್ತೀನಿ. ನಂದು ಹೊಸ ಬಳೆ, ನೆಕ್ಲೆಸ್ಸು ಮತ್ತು ಓಲೆ ಎಲ್ಲದನ್ನು ತೋರಿಸ್ಕೊಡ್ಬೇಕು ಎಲ್ಲರ ಮುಂದೆ ಅಂತ ಜಬ್ಬ ಪಟ್ಕೋಬೇಕು ಅಂತ ಇದ್ದೀನಿ. ನೋಡ್ತೀನಿ ಈ ಮಂದಿ ಎಲ್ಲಪ್ಪ ಏನು ಎಷ್ಟೊತ್ತಾಗ ಬರ್ತಾ ಇಲ್ಲ, ಇಲ್ಲ ನನಗೆ ಬೇಜಾರಾಗ್ತಾ ಇದೆ. ಏನೂ ಬಂದೇ ಇಲ್ಲ ಅವರು. ಏನೇನಲ್ಲಿ ಏನಾಗುತ್ತೆ? ಅಯ್ಯೋ ಬೆಂಗಳೂರು ಬರೋದು ಪಾಟ್ಲು ಬರೋದು ಕೆಟ್ಟ ಹೋಗ್ತೀನಿ ಅಂತ ಹೆಂಗ ಆಗ್ಬಿಟ್ಟಿದ್ವಿ ನಾವು. ಬಾ ನಮ್ಮ ಊರಿಗೆ ಫಂಕ್ಷನ್ ಹೋಗ್ತಾ ಇದ್ದೀನಿ ನಾನು. ಹೋಗ್ಲಿ ಬಿಡಮ್ಮ, ಸಂತೋಷ. ನನ್ನ ಯಜಮಾನಮ್ಮ ಕಾಯ್ತಿರ್ತಾಳೆ ಮನೆ ಕೆಲಸ ಮಾಡೋದಕ್ಕೆ. ಒಳ್ಳೆಯವಳು, ಕೆಲಸ ಕೊಟ್ಟಿದ್ದಾಳೆ. ಬೆಳಗ್ಗೆ ಕೆಲಸ ಮಾಡ್ಕೊತೀನಿ, ಇಲ್ಲೇ ಕೂತ್ಕೊಂಡು ಒಂದು ವರ್ಷ ಯಾಗ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಗೊತ್ತಿಗೇನು ಅವನು ಹೇಳ್ದ, ಹೇ ಕಣವಿ ಅದೆಲ್ಲ ಮಾಡಿದ್ರೆ ಕತೆ ಅಂದ್ರೆ ಏನು ಇಂಟ್ರೆಸ್ಟ್ ನೋಡಮ್ಮ. ಕಾಫಿ ಕುಡಿತಾ
ಪಾತ್ರೆನೇ ತೊಳಿತಿರ್ತೀನಿ ನಾನೇ ಕೆಲಸ ಮಾಡ್ತಾರೆ. ಏನೋ ಸೊಸೆ ಒಂದು ಜಗಳ ಅವಳು ಸೊಸೆ ಕೆಲಸ ಮಾಡಿದ್ರು. ನನ್ನ ಫ್ರೆಂಡ್ ಬೇರೆ ಸಿಕ್ಕಿದ್ರಿ ಒಂದು, ಅವಳು ಶೋಕಿ ಏನಂತೀಯ, ನಾನು ಇದ್ರಲ್ಲಿ ಹುಲ್ಲು ಕೀಳ್ತಾ ಇದ್ದ ಕಡೆ ಒಂದು ಅವಳು ಶೋಕಿ ಏನ್ ಕಂಡ್ಯ. ನಾನು ಅವತ್ತೇ ಬೆಂಗಳೂರು ಬಂದಿದ್ದೆ, ಇಷ್ಟು ಚೆನ್ನಾಗಾಗ್ತಿದ್ದೆ. ನನ್ನ ಗಂಡ ಬೆಂಗಳೂರು ಹೋಗಿ ಕೆಟ್ಟೋಗ್ತೀನಿ ಹೊರಸ್ನೇಹಿತ. ಆಮೇಲೆ ಯಾಕೋ ಅವ್ರ ಹೊಸೇ ಜನದಲ್ಲಿ ನಾನು ಕಾಲೇಜಲ್ಲಿ ನಾನು ಬಂದಂತ ನಾವತ್ತೇ ಕೆಲಸ ಮಾಡ್ತೀವಿ. ಈ ಸೊಸೆ ಬಿಟ್ಟು ಮನೆ ಅವ್ರ ಅತ್ತೇನೆ ಕೆಲಸ ಮಾಡಿ ದುಡ್ಡಿದ್ದೆಲ್ಲ ತಂದಿನ ಬಾಯಿ ಹಾಕಿ